ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ವ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸರು ಪಾಪು ನೋಡಿ, ಅಂಬಿಕಾ ಡ್ಯೂಟಿಯಿಂದ ಬಂದ ತಕ್ಷಣ ಅವಳ ಹತ್ರ ಹೋಗಬೇಕು. ಒಟ್ಟಿನಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಯಾರ್ಯಾರು ಮನೆಗೆ ಬರ್ತಾರೆ ಎಲ್ಲರೂ ಎತ್ಕೋಬೇಕು ಇವರಿಬ್ಬರನ್ನು. ಸೊ ಅವಳು ಬಂದ ತಕ್ಷಣ ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ರೂಮಿಂದ ಆ ರೂಮಿಗೆ ಕರೆದು ಅಲ್ಲಿ ಹೋಗಿ ಆಟ ಆಡ್ತಾ ಇರ್ತಾಳೆ. ಸೊ ಇಬ್ಬರು ಕೂಡ ಹಾಗೆ. ಸೊ ಅವರಿಗೆ ನಂದು ಅಮ್ಮಂದು ಮುಖ ಇಡೀ ದಿನ ನೋಡಿ ನೋಡಿ ಅವರೆಲ್ಲ ಬಂದಾಗ ಅವ್ರಿಗೇನೋ ಒಂಥರ ಖುಷಿ ಆಗುತ್ತಾ ಇರುತ್ತೆ ಮನೇಲಿ. ಧನಿಯಾ ಪೌಡರ್, ಸಾಂಬಾರ್ ಪೌಡರ್ ಮಾಡೋಕ್ಕೋಸ್ಕರ ಕೊತ್ತಂಬರಿ ಕಾಳನ್ನ ಏನು ಮಾಡ್ತಾ ಇದ್ದಾರೆ? ಸೊ ಇನ್ನೇನು ಹಬ್ಬ ಬರ್ತಿದೆಯಲ್ಲ ಹತ್ರಕ್ಕೆ, ಅದಕ್ಕೆ ಸಾಂಬಾರ್ ಪೌಡರ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸರು ಸಿರಿಗೆ ಕನ್ನಡಿ ತೋರಿಸಿದಾಗ ಅವರೇ ಐಡೆಂಟಿಫೈ ಮಾಡ್ಕೋತಾರೆ. ಸೊ ಒಂಥರ ಆಶ್ಚರ್ಯವಾಗಿ ನೋಡ್ತಿರ್ತಾರೆ ಅವ್ರ ಮುಖ. ಆಮೇಲೆ ನಮ್ಮ ಎಕ್ಸ್ಪ್ರೆಷನ್ ಏನು ಅಂತ ನೋಡ್ತಾರೆ. ಸೊ ಅವಾಗವಾಗ ಈ ಥರ ಕನ್ನಡಿ ತೋರಿಸ್ತಾ ಇರ್ತೀನಿ. ಕೆಲವೊಬ್ರು ತೋರಿಸ್ಬಾರ್ದು ಅಂತಾರೆ. ನೋಡಿ ಧನಿಯಾನ ರೆಡಿ ಮಾಡಿದ್ದಾರೆ ನಮ್ಮಮ್ಮ. ಸೊ ಇದನ್ನೀಗ ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದಮೇಲೆ ಎಲ್ಲಿಗೆ ಹಾಕ್ಸ್ಕೊಂಡು ಬರ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಕಲರ್ಫುಲ್ ಆಗಿ. ಇದು ಅರಿಶಿನದ ಕೊಂಬು ಸಾಂಬಾರ್ ಪುಡಿಲಿ ಹಾಕಕ್ಕೆ. ಅರಿಶಿನ. ಸೊ ಇದರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ನಾನಿವಾಗ ಅಡುಗೆ ರೂಮಲ್ಲಿ ಪಾತ್ರೆನ ಹುಡುಕ್ತಾ ಇದ್ದೀನಿ. ಸೊ ರಾಗಿ ತರಿಸಿದ್ದೀನಿ, ಅದನ್ನು ನೆನೆಸೋಕೆ ಅಂತ. ಸೊ ಪೂರ್ವಿ ವಿಡಿಯೋ ಮಾಡ್ತಾ ಇದ್ದಾಳೆ ಇವತ್ತು ನನ್ನ ವ್ಲಾಗ್ನ. ಸರು ಸಿರಿದು ಸರಿ ಖಾಲಿ ಆಗಕ್ಕೆ ಬಂದಿತ್ತು, ರಾಗಿ ತರಿಸಿದ್ದೀನಿ. ಸೊ ಇದನ್ನ 2 ದಿನ ನೆನೆಸ್ತೀನಿ. 2 ದಿನ ನೆನೆಸಿದ್ಮೇಲೆ ಮೊಳಕೆ ಬರುತ್ತಲ್ಲ, ಆವಾಗ ಒಣಗಿಸಿ ಮತ್ತೆ ಸರಿ ಪ್ರಿಪೇರ್ ಮಾಡೋದು. ಯಾವಾಗಲೂ 1 kg ಅಷ್ಟೇ ಪ್ರಿಪೇರ್ ಮಾಡ್ತಿದ್ವಿ. ಇವಾಗ ಈ ಸಲ 2 kg ತರಿಸಿದ್ದೀನಿ, ಬೇಗ ಬೇಗ ಖಾಲಿ ಆಗೋಗುತ್ತೆ. ಸೊ ಸರು ಸಿರಿಗೆ ಇದೆ ಫೇವ್ರೇಟ್. ಬೇರೆದೆಲ್ಲ ತಿಂತಾರೆ ಬಟ್ ಇದ್ರಷ್ಟು ಸಫಿಷಿಯೆಂಟ್ ಆಗಿ ತಿನ್ನಲ್ಲ. ಅದಕ್ಕೋಸ್ಕರ ಅವ್ರಿಗೆ ಇಷ್ಟವಾಗಿರೋ ರಾಗಿ ಸರಿನ ಪ್ರಿಪೇರ್ ಮಾಡೋಕ್ಕೆ ರಾಗಿ ತರಿಸಿದ್ದೀನಿ. ನೋಡಿ 2 kg ರಾಗಿ ಇಷ್ಟ ಆಗಿದೆ. ಅವ್ರಿಗೆ ಸಿಕ್ಕಾಬಿಟ್ಟೆ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಸೊ ಇಡ್ಲಿ ದೋಸೆ ಮನೇಲಿ ಏನು ಮಾಡಿದ್ರು ಎಲ್ಲನೂ ತಿಂತಾರೆ, ಬಟ್ ಇಷ್ಟು ಸರಿಯಷ್ಟು ಸಫಿಷಿಯೆಂಟ್ ಆಗಿ ತಿನ್ನಲ್ಲ. ಅದಕ್ಕೋಸ್ಕರ ಮನೇಲಿ ಫುಡ್ ತಿನ್ನೋದು ಅಭ್ಯಾಸ ಮಾಡಿಸ್ತೀವಿ, ಜೊತೆಗೆ ರಾಗಿ ಸರಿನೂ ತಿನ್ಸೋಣ ಅಂತ ಇದನ್ನು ತರಿಸಿದ್ದೀನಿ. ಸೊ ಈ ಸಲ 2 kg ಮಾಡಿಸಿದ್ರೆ ಜಾಸ್ತಿ ದಿನ ಬರುತ್ತೆ ಅಂತ ತರಿಸಿದ್ದೀನಿ. ಸೊ ಬನ್ನಿ ಇದನ್ನು ನೀಟಾಗಿ ತೊಳೆದು ಸೊ ನೆನೆಸ್ತೀನಿ ಇವಾಗ. ಸೊ 2 ನೀರು ತೊಳೆದು ನೀಟಾಗಿ ಚೆನ್ನಾಗಿ ತೊಳೆದು ನೆನೆಸ್ತೀನಿ. ನೋಡಿ ತುಂಬಾನೇ ಡಸ್ಟ್ ಇದೆ ಇದರಲ್ಲಿ. ಸೊ ಅದಕ್ಕೋಸ್ಕರ ನೀಟಾಗಿ ತೊಳೆದು ನೆನೆಸ್ತಾ ಇದ್ದೀನಿ. ಸೊ ಅವರಿಗೆ ಅದೇ ಮಿಲೆಟ್ಸ್ ಮದರ್ ರೂಟ್ ತಿನ್ನಿಸ್ತಿದ್ನಲ್ಲ ಮುಂಚೆ. ಸೊ ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿ ಅದನ್ನ ಸರಿ ಮಾಡಿರ್ತಾರಲ್ಲ, ನಾನು ಕೂಡ ಸೇಮ್ ಇಂಗ್ರೀಡಿಯೆಂಟ್ಸ್ ಬಳಸಿ ರಾಗಿ ಸರಿ ಮಾಡಿಸ್ತಾ ಇದ್ದೀನಿ. ಸೊ ಸೇಮ್ ಅದ್ರ ಥರನೇ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ.
ಮೂರನೇ ಸಲ ತೊಳಿತಾ ಇದ್ರು, ಇಷ್ಟೊಂದು ಡಸ್ಟ್ ಬರ್ತಾ ಇದೆ ಇದರಲ್ಲಿ. ಇದು ಮೋಸ್ಟ್ಲಿ ಹೊಸ ರಾಗಿ ಅನ್ಸುತ್ತೆ. ನಮ್ಮ ಮಾವ ಊರಿಂದ ಕೋಳಿ ಕೊಟ್ಟು ಕಳ್ಸಿದಾರೆ ನೋಡಿ, ಇದರಲ್ಲಿ ಮುಚ್ಚಿಟ್ಟಿದೀವಿ. ಸೊ ನಾಳೆ ತೋರಿಸ್ತೀನಿ ನಿಮ್ಗೆ ಹೊರಗೆ ತೆಗ್ದಾಗ. ಸೊ ನಮ್ಮ ಅಜ್ಜಿ ಹೊತ್ತು ಕೋಳಿ ಅಂಗಡಿ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ತರಿಸಿದ್ದಾರೆ ಪಾಪ. ಅದಕ್ಕೆ ಇವತ್ತು ಮಾಡೋಂಗಿಲ್ಲ ಅಂತ ಮಾಡಿಲ್ಲ, ಹಂಗೆ ಇಟ್ಟಿದ್ದೀವಿ. ಸೊ ನಾಳೆ ಮಾಡ್ತೀವಿ, ನಾಳೆ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಇದೇ ವಿಡಿಯೋ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. 2 days ವ್ಲಾಗ್. ಆಯ್ತು, ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಇವಾಗ ನೋಡಿ, ಇದು ಸಾಂಬಾರ್ ಪುಡಿ ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ. ಇವಾಗ ಸ್ವಲ್ಪ ತಣ್ಣಗಾಗ್ಲಿ ಅಂತ ಇಟ್ಟಿದ್ದೀವಿ. ಇದು ಜೋಳದ ಹಿಟ್ಟು, ಹಬ್ಬಕ್ಕೆ ರೊಟ್ಟಿ ಮಾಡೋಕ್ಕೆ ಜೋಳದ ಹಿಟ್ಟು ಮತ್ತು ಸಾಂಬಾರ್ ಪೌಡ್ರ್ ಇಷ್ಟು ಮಾಡಿಸ್ಕೊಂಡ್ಬಂದಿದ್ದಾರೆ ಹಸ್ಬೆಂಡ್ ಪಾಪ ಡ್ಯೂಟಿಯಿಂದ ಬಂದಿವಾಗ. ಸೊ ಇವಾಗ ಊಟ ಮಾಡಬೇಕು. ಹಸ್ಬೆಂಡ್ಗೆ ಊಟ ಹಾಕ್ಕೊಟ್ಟು ನಾನು ಊಟ ಮಾಡ್ತೀನಿ. ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸೊ ಇವತ್ತಿನ ಊಟ ಬಂತು ರೈಸ್ ಮತ್ತು ಸೊಪ್ಪಿನ ಸಾಂಬಾರು. ಸೊ ಅದರೊಟ್ಟಿಗೆ ಪುಡಿ ಚಟ್ನಿ ಹಾಕ್ಕೊಟ್ಟೆ. ಸೊ ಹಸ್ಬೆಂಡಿಗೆ ಕೊಟ್ಟು ನಾನು ಇವಾಗ ಊಟ ತಿನ್ನಬೇಕು. ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಊಟ ಮಾಡ್ಕೊಂಡು ಹಾಗೆ ಮಲಗಿದ್ವಿ. ಮತ್ತೆ ಇವಾಗ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 10:30 ಆಗಿದೆ. ಇವಾಗ ಎಲ್ಲರೂ ಟಿಫನ್ ಮುಗಿಸಿ ಎಲ್ಲರೂ ಡ್ಯೂಟಿಗೆ ಹೋಗಾಯಿತು. ನಾನು ಅಮ್ಮ ಎಲ್ಲರೂ ಟಿಫನ್ ತಿಂದಿಲ್ಲ. ಸೊ ಇವಾಗ ದೋಸೆ ಮಾಡಿಕೊಂಡು ತಿನ್ನಬೇಕು. ಸಿರಿಗೆ ಊಟ ತಿನ್ನಿಸಿ ಡ್ರಾಪ್ಸ್ ಎಲ್ಲ ಹಾಕಿದೆ. ಸೊ ಅವರಾದರೂ ಯಾಕೋ ಇವತ್ತು ನಿದ್ದೆ ಮಾಡೋಂಗೆ ಕಾಣಿಸ್ತಿಲ್ಲ. ಸೊ ಅಮ್ಮ ಅಲ್ಲಿ ಆಟ ಆಡಿಸ್ತಾ ಇದ್ದಾರೆ ರೂಮಲ್ಲಿ. ಇವಾಗ ಟಿಫನ್ ತಿನ್ನಬೇಕು. ಸೊ ದೋಸೆ ಮಾಡಿಕೊಂಡು ತಿನ್ನೋಣ ಬನ್ನಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬಟ್ ಎಂಡ್ ಮಾಡೋಕ್ಕಾಗಲ್ಲ. ಸೊ ಸಿರಿ ಯಾವ ಟೈಮಲ್ಲಿ ಅವ್ರ ಮೂಡ್ ಹೆಂಗಿರುತ್ತೋ ಗೊತ್ತಾಗಲ್ವಲ್ಲ. ಸೊ ರಾತ್ರಿ ಅವ್ರನ್ನ ಮಲಗಿಸ್ಬೇಕಾಗಿತ್ತು, ಅದಕ್ಕೆ ನಾನು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಮಲ್ಕೊಂಡೆ. ಸೊ ನನ್ನ ಚಾನಲ್ನ ಯಾರೆಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ದೋಸೆ ನನ್ನ ಫೇವ್ರೇಟು ಟಿಫನ್. ಡೈಲಿ ಅಂಬಿಕಾನೇ ಟಿಫನ್ ಮಾಡಿ ಹೋಗ್ತಾರೆ, ತಿನ್ಕೋತೀವಿ. ಬಟ್ ದೋಸೆ ಇದ್ದಾಗ ಅದು ತಣ್ಣಗಾಗಿರೋ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ನಾನು ಅಮ್ಮ ಬಿಸಿ ಬಿಸಿ ದೋಸೆ ಹಾಕ್ಕೊಂಡೆ ತಿನ್ಕೋತೀವಿ. ಸೊ ಅದರಲ್ಲೂ ಈ ಸಿರಿ ಬೇಗ ಟಿಫನ್ ತಿನ್ನಕ್ಕೆ ಬಿಡೋದೇ ಇಲ್ಲ. ಒಬ್ಬರು ಆಟ ಆಡಿಸ್ಬೇಕು, ಒಬ್ಬರು ತಿನ್ನಬೇಕು. ಸೊ ಇಬ್ಬರು ಒಟ್ಟಿಗೆ ತಿನ್ನೋಕ್ಕಾಗಲ್ಲ. ಇವಾಗ ಅಮ್ಮ ಆಟ ಆಡಿಸ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಬೇಗ ದೋಸೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ರೆಡಿ ತುಂಬಾ ಟೈಮ್ ಆಗೋಗಿದೆ. ನಿನ್ನೆ ಊರಿಂದ ನಮ್ಮ ಮಾವ ಕೋಳಿ ಕೊಟ್ಟು ಕಳಿಸಿದ್ರು, ಪಾಪ ನೋಡಿ ಮುಚ್ಚಿಟ್ಟಿದ್ದೀವಿ. ಸೊ ಇವತ್ತು ಅದನ್ನು ಕ್ಲೀನ್ ಮಾಡ್ಸ್ಕೊಂಬರ್ಬೇಕು. ನೋಡ್ಬೇಕು ಅಮ್ಮ ಕ್ಲೀನ್ ಮಾಡ್ತಾರ ಅಥವಾ ಮಾಡ್ಸ್ಕೊಂಬರ್ತಾರ ಅಂತ ನೋಡಬೇಕು. ಊರಿಂದ ಕರ್ಕೊಂಡ್ಬಂದ್ರು ಅಂತ ಪಾಪ ಕೋಳಿಗೂ ಬೇಜಾರಾಗ್ತಾ ಇದೆ ನೋಡಿ. ಅಕ್ಕಿ ಹಾಕಿದ್ದೀವಿ, ಪಾಪ ಅದು ತಿಂತಾನೂ ಇಲ್ಲ. ಅಕ್ಕಿ ಮತ್ತೆ ನೀರು ಇಟ್ಟಿದ್ದೀವಿ ಅದರೊಳಗೆ. ದೋಸೆ ಆಯಿತು. ಸಿರಿ ತರಲೆ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಇಲ್ಲಿ. ಸೊ ಚೋಟುನೂ ಇದ್ದಾನೆ. ಸೊ ನಾನು ಅಷ್ಟರಲ್ಲಿ ಬೇಗ ಟಿಫನ್ ತಿನ್ಕೋಬೇಕು. ದೋಸೆ ಆಗ್ತಾ ಇದೆ, ಆ ಗ್ಯಾಪಲ್ಲಿ ಬಂದು ನೋಡ್ತಾ ಇದ್ದೆ. ಈ ಕೋಳಿ ಮುಚ್ಚಿರೋದು ನೋಡಿ, ಒಂದು ಹಳೆಯ ಮೆಮೊರಿ ನನಗೆ ನೆನಪಾಗತ್ತೆ ಊರಲ್ಲಿ. ಸೊ ನಮ್ಮ ಅಜ್ಜಿನೇ ನಾಟಿ ಕೋಳಿ ಸಾಕ್ತಾಯಿದ್ರು ಆವಾಗ. ನಾಟಿ ಕೋಳಿ ಮತ್ತು ಸ್ವಲ್ಪ ಮರಿಗಳು ನಮ್ಮ ಮನೆಗೆ ಕೊಟ್ಟಿದ್ರು. ಸೊ ನೀವು ಸಾಕಿ ಅಂತ ನಾವು ಇದೇ ಥರ ಬುಟ್ಟಿಲಿ
ಮುಚ್ಚಿಟ್ಟು ಮಲ್ಕೊಂಡಾಗ ರಾತ್ರಿ ಸೊ ಹಾವು ಬಂದುಬಿಟ್ಟಿತ್ತು. ಅದೊಂದು ಮೆಮೊರಿ ನೆನಪಾಗ್ತಾ ಇರೋದು ನಂಗೆ ಅವಾಗವಾಗ. ಫೈನಲಿ ದೋಸೆ ರೆಡಿ ಆಯಿತು. ಇವಾಗ ಟಿಫನ್ ತಿನ್ಕೋತೀನಿ. ಸೊ ನನಗೆ ದೋಸೆ ಈ ಥರ ಕ್ರಿಸ್ಪಿ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಸ್ಮೂತ್ ಇದ್ದರೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಸರುಸಿರಿಯಲ್ಲಿ ಅಮ್ಮನ ಮಾತು ಕೇಳ್ತಾನೆ ಇಲ್ಲ. ಸೊ ಬೇಗ ನಾನು ಟಿಫನ್ ಮುಗಿಸ್ಕೊಂಡು ಬರ್ತೀನಿ. ಸೊ ಯಾವುದೋ ಒಂದು ಸೀರಿಯಲ್ ಬರ್ತಾಯಿತ್ತು. ಸೀರಿಯಲ್ ನೋಡ್ತಾ ತಿಂಡಿ ತಿಂದು ಮುಗಿಸ್ದೆ. ಸೊ ಇವಾಗ ಅಮ್ಮ ಫ್ರೆಶ್ ಅಪ್ ಆಗಿ ಸೊ ಕೋಳಿ ಕ್ಲೀನ್ ಮಾಡ್ಸಕ್ಕೆ ಹೋಗ್ತಾ ಇದ್ದಾರೆ. ಕೋಳಿ ಬೇಜಾರಲ್ಲಿ ಪಾಪ ರಾತ್ರಿಯಿಂದ ನೀರು ಕುಡಿತಾ ಇಲ್ಲ, ಅಕ್ಕಿ ಹಾಕಿದ್ದು ತಿಂತಾ ಇಲ್ಲ. ಸೊ ಅದಕ್ಕೆ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟಿದೆ. ಊರಿಂದ ಇಲ್ಲಿ ಕರ್ಕೊಬಂದಿದ್ದಾರೆ ಅಂದ್ಬಿಟ್ಟು. ಸೊ ಬೇಜಾರಾಗುತ್ತೆ ಅಲ್ವಾ, ಬಟ್ ಏನು ಮಾಡೋಂಗಿಲ್ಲ. ಪಾಪ ಕೋಳಿಗೆ ಬೇಜಾರಾಗ್ಬಿಟ್ಟಿದೆ ಊರಿಂದ ಇಲ್ಲಿ ಕರ್ಕೊಬಂದಿದ್ದಕ್ಕೆ. ಸೊ ಸರುಸಿರಿ ಎದ್ಬಿಟ್ರು, ನಿದ್ದೆ ಮಾಡ್ಕೊಂಡು ಇವಾಗ ಇಬ್ಬರಿಗೂ ಊಟ ತಿನ್ನಿಸ್ಬೇಕು. ಇವಾಗ ನಾನು ಕೂಡ ಫ್ರೆಶ್ ಅಪ್ ಆದೆ. ಇವಾಗ ಇಬ್ಬರಿಗೂ ಊಟ ತಿನ್ನಿಸಿ ನಾನು ಊಟ ಮಾಡಬೇಕು. ಡ್ಯಾನ್ಸ್ ಅಯ್ಯೋ, ಇಬ್ರು ಮಾತೆ ಕೇಳಲ್ಲ ಅಂತಾರೆ ಇವರಿಬ್ರು. ದೊಡ್ಡವರಾಗ್ಬಿಟ್ರು ಇವಾಗ ಸರುಸಿರಿ ಅಲ್ಲ, ನನ್ನ ಮಾತೆ ಕೇಳಲ್ಲ ಅವರಿಬ್ರು. ಇವಾಗ ಬರೀ ಹೊರಗೆ ಓಡೋದೇ ಕೆಲಸ ಅವರಿಗೆ. ಓಡು ಆಯ್ ಬಂದೆ. ಅಮ್ಮ ಕ್ಲೀನ್ ಮಾಡಿಸ್ಕೊಂಡು ಬರ್ತಾರೆ ಇವಾಗ. ಸೊ ಅಷ್ಟರಲ್ಲಿ ನಾನು ಸರುಸಿರಿಗೆ ಊಟ ತಿನ್ಸ್ಕೊಬಿಡ್ತೀನಿ. ಬಂದೆ ಬನಾನ ತಿಂತಾ ಇದ್ದೀನಿ. ಸೊ ಹೊಟ್ಟೆ ಚಿಕನ್ ಮಾಡಿ ಚಿಕನ್ ತಿನ್ನೋದು ಇವಾಗ. ಅಮ್ಮ ಬಂದಮೇಲೆ ಊಟ. ಅಲ್ಲಿವರೆಗೂ ಒಂದು ಬಾಳೆಹಣ್ಣು ತಿಂತೀನಿ. ಸೊ ಇವರಿಬ್ಬರಿಗೂ ಊಟ ತಿನ್ನಿಸ್ತೀನಿ. ಬರ್ರಿ ಊಟ ಮಾಡೋಣ ಬರ್ರಿ. ಸೊ ಫೈನಲಿ ಕೋಳಿನ ತಗೊಂಡೋಗಿ ಅಮ್ಮ ಚಿಕನ್ ಮಾಡಿಸ್ಕೋದು ಬಂದುಬಿಟ್ರು, ಕ್ಲೀನ್ ಮಾಡಿಸ್ಕೊಂಡು ಬಂದರು. ಸೊ ನೋಡಿ ಹೇಗೆ ಕೋಳಿ ಇದ್ದಿದ್ದು ಚಿಕನ್ ಆಗಿ ಬದಲಾವಣೆ ಆಯಿತು. ಸೊ ಬದಲಾವಣೆ ಜಗದ ನಿಯಮ ಅಲ್ವಾ. ಸೊ ಸಾಂಬಾರು ಕೂಡ ಆಗ್ತಾಯಿದೆ. ಸೊ ಅಷ್ಟರಲ್ಲಿ ಸ್ವಲ್ಪ ಹಾಗೆ ಇವಾಗ ತಿನ್ನೋಕ್ಕೋಸ್ಕರ ಅಮ್ಮ ಸ್ವಲ್ಪ ಮಾಡಿಕೊಟ್ಟಿದ್ರು, ತಿಂದೆ. ಸೊ ಊಟ ಮಾಡ್ತಾಯಿದ್ದೀನಿ. ಆಲ್ರೆಡಿ 4 ಗಂಟೆ ಆಗೋಗಿದೆ ಇವತ್ತು. ಊಟ ಮಾಡೋ ಅಷ್ಟರಲ್ಲಿ ಎಲ್ಲ ತಿಂಡಿನೂ ಲೇಟು, ಊಟನೂ ಲೇಟು. ಇತ್ತೀಚೆಗೆ ನಮ್ಮದು ಊಟದ್ದು ಇದೆ ಸರಿ ರುಟೀನೇ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಟೈಮಿಂಗೇ ಇಲ್ಲ ಊಟ ತಿಂಡಿ ಮಾಡೋಕ್ಕೆ. ರಾತ್ರಿ ಸ್ವಲ್ಪ ಕರೆಕ್ಟಾಗಿ ತಿಂತೀವಿ. ಆವಾಗ ಎಲ್ಲರೂ ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾರಲ್ಲ, ಸರುಸಿರಿನ ಮೇಂಟೈನ್ ಮಾಡ್ತಾರೆ. ಸೊ ಆವಾಗ ನಾನು ಅಮ್ಮ ಟೈಮ್ ಸರಿಯಾಗಿ ತಿನ್ಬೋದು. ಸೊ ಮಧ್ಯಾಹ್ನ ಮತ್ತು ಬೆಳಗ್ಗೆ ಟೈಮ್ ಇಲ್ಲ ನಮಗೆ ತಿನ್ನೋಕ್ಕೆ. ಯಾವಾಗ ಫ್ರೀ ಆಗುತ್ತೋ ಆವಾಗ ತಿನ್ಕೊಳ್ಳೋದು ಅಷ್ಟೇ. ಈ ಒಂದು ಪುಟಾಣಿ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಒಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.